ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಇ ತುಕಾರಾಂ ರಾಜೀನಾಮೆಯನ್ನ ಕೊಡಬೇಕು. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯಾಗಿದೆ. ನಿಗಮದ ಹಣವನ್ನ ಹವಾಲಾ ರೂಪದಲ್ಲಿ ಎಲೆಕ್ಷನ್ಗೆ ಬಳಕೆ ಮಾಡಲಾಗಿದೆ. 30 ರಿಂದ 40 ಕೋಟಿ ರೂಪಾಯಿ ಹಣ ಎಲೆಕ್ಷನ್ನಲ್ಲಿ ಬಳಕೆ ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಬಳ್ಳಾರಿ ಸಂಸದ ಇ ತುಕಾರಾಂ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿಯ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಆಗ್ರಹವನ್ನ ಮಾಡಿದ್ದಾರೆ. ನಾಗೇಂದ್ರಗೆ ಬಳ್ಳಾರಿಯ ಗೆಲುವಿನ ಜವಾಬ್ದಾರಿಯನ್ನ ನೀಡಲಾಗಿತ್ತು. ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ನಲ್ಲಿ ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಅವರ ಒಂದು ಹೈಕಮಾಂಡ್ನಿಂದ ಒಂದು ಮಾಹಿತಿ ಬಂದಿತ್ತು. ಏನು ಅಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡ್ಬೇಕಂತಂದೇಳಿ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಮಂತ್ರಿಗಳಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ ಟಾಸ್ಕ್ ಅಂತಾನೆ ಬಳ್ಳಾರಿಯ ನಾಗೇಂದ್ರ ಅವರಿಗೆ ಕೂಡ ಒಂದು ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ ಪ್ರಕಾರನೇ ಇವತ್ತು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು 30 ರಿಂದ 40 ಕೋಟಿ ಹಣವನ್ನು ಅದರಿಂದ ಕಬಳಿಸಿ ಈ ಒಂದು ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಿರುವುದು ಇಡೀ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಹಾಗಾಗಿ ಇವತ್ತು ನಾನು ಮಾನ್ಯ ಲೋಕಸಭಾ ಸದಸ್ಯರ ತುಕಾರಾಮಲ್ಲಿ ಒತ್ತಾಯ ಮಾಡುವುದೇನೆಂದ್ರೆ, ನಿಮಗೆ ಸಮಾಜದ ಬಗ್ಗೆ ಅಭಿಮಾನ ಕಾಳಜಿ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಒಂದು ಚುನಾವಣೆಯಿಂದ ನೀವು ಹಿಂದೆ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳು, ಕಳೆದ ಚುನಾವಣೆಯಲ್ಲಿ ತಾವು ನ್ಯಾಯಯುತವಾಗಿ ಗೆದ್ದಿಲ್ಲ. ನಮ್ಮ ಸಮಾಜದ ಇವತ್ತು ನಮ್ಮ ದಲಿತರ ಹಣವನ್ನು ವಾಲ್ಮೀಕಿ ನಿಗಮದಿಂದ ಕಬಳಿಸಿ ಅದನ್ನ ಅಕ್ರಮವಾಗಿ ಅವಲದ ರೂಪದಲ್ಲಿ ಈ ಒಂದು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀರಿ. ಪ್ರತಿ ಮತಗಳಿಗೆ ಮನೆ ಮನೆಗೆ ದುಡ್ಡನ್ನು ಹಂಚಿ ಬೂತ್ಗಳಿಗೆ ಖರ್ಚಂತೆ ಕಾರ್ಯಕರ್ತ ನಿಮ್ಮ ಕಾಂಗ್ರೆಸ್ ಲೀಡರ್ ಕೊಟ್ಟು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ವಾಲ್ಮೀಕಿ ನಿಗಮದಿಂದ ಲೂಟಿ ಮಾಡಿದಂತ ಹಣದಲ್ಲಿ ಇ ತುಕಾರಾಂ ಅವರು ಚುನಾವಣೆಯನ್ನ ಗೆದ್ರು ಅನ್ನುವಂಥದ್ದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಆಕ್ರೋಶ ನಾಗೇಂದ್ರ ವಿರುದ್ಧ ಮಾತ್ರ ಅಲ್ಲ, ಇ ತುಕಾರಾಂ ಕೂಡ ರಾಜೀನಾಮೆ ನೀಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ದಾಖಲೆಗಳನ್ನ ಇಟ್ಕೊಂಡು ಆರೋಪ ಮಾಡ್ತಿದ್ದಾರೆ, ಯಾವ ಮಟ್ಟಕ್ಕೆ ಈ ಹೋರಾಟವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ? ಶಿವಾನಂದ್. ವಿದ್ಯಾಶ್ರೀ, ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಅವ್ಯವಹಾರ ಕುರಿತು ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಆದಂಥ ಅವ್ಯವಹಾರದ ಹಣವೇ ಬಳಕೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೇರ ಆರೋಪವನ್ನು ಈಗಾಗಲೇ ಬಿಜೆಪಿ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಅವರು ಮಾಡ್ತಿರುವಂಥದ್ದು. ಯಾಕಂತ ಹೇಳಿದರೆ, ಕಳೆದ ಚುನಾವಣೆಯಲ್ಲಿ ಆಯಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿಯನ್ನು ನೀಡಿತು. ಹೀಗಾಗಿ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಅಂದರೆ ಪ್ರಮುಖವಾಗಿ ಬಂಗಾರು ಹನುಮಂತ ಅವರು ಹೇಳ್ತಿರುವಂಥ ಮಾತು ಏನಂತಂದರೆ, ಈಗಾಗಲೇ ಬಳ್ಳಾರಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ನಾಗೇಂದ್ರ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿತ್ತು. ಬಳ್ಳಾರಿಯ 5 ಕ್ಷೇತ್ರಗಳಲ್ಲಿ ಶತಾಯಗತಾಯವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಟಾಸ್ಕನ್ನು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಮತ್ತು CM ಸಿದ್ದರಾಮಯ್ಯ ಅವರು ನೀಡಿದರು. ಹೀಗಾಗಿ ಅಲ್ಲಿ ತಂದಂಥ 40 ಕೋಟಿ ಅಂದರೆ 30 ರಿಂದ 40 ಕೋಟಿ ಹಣವನ್ನು ಈ ಒಂದು ಚುನಾವಣೆಗೆ ಬಳಕೆಯಾಗಿದೆ. ಹೀಗಾಗಿ ತುಕಾರಾಂ ಅವರು ನ್ಯಾಯಯುತವಾಗಿ ಈ ಬಾರಿ ಗೆಲುವು ಸಾಧಿಸಿಲ್ಲ. ಜೊತೆಗೆ ಅವರು ಏನು ಕಮ್ಯುನಿಟಿ ಮೇಲೆ ಅಂದರೆ ST ಸಮುದಾಯದ ಮೇಲೆ ಅಭಿಮಾನ ಇದ್ದರೆ ಅವರು ಕೂಡಲೇ ರಾಜೀನಾಮೆ ನೀಡಬೇಕನ್ನುವಂಥ ಒಂದು ನಿಟ್ಟಲ್ಲಿ ಒತ್ತಾಯವನ್ನು ಮಾಡಿದರು. ಜೊತೆಗೆ ಈ ಒಂದು ಹಗರಣದ ಕುರಿತು ಮತ್ತು ಚುನಾವಣೆಗೆ ಆಯೋಗ ಕೂಡ ನಾವು ದೂರನ್ನು ನೀಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಅವ್ಯವಹಾರದಲ್ಲಿ ನೇರವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕ ಅಂದರೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಕೂಡ ಬಂಧನ ಆಗಿರುವಂಥದ್ದು. ಜೊತೆಗೆ ಅಲ್ಲಿ ಆದಂಥ ಅವ್ಯವಹಾರವನ್ನು ಅಂದರೆ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಹಣವನ್ನು ನೇರವಾಗಿ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ವೇಳೆಗೂ ಕೂಡ ತಂದು ಪ್ರತಿ ಕ್ಷೇತ್ರದಲ್ಲೂ ಅಂದರೆ ಮತದಾರರಿಗೆ ಹಂಚಿ ಅದರ ಮೇಲೆ ಚುನಾವಣೆಯನ್ನು ಈಗಾಗಲೇ ಕಾಂಗ್ರೆಸ್ ಸಂಸದರಾಗಿರುವಂಥ ಇ ತುಕಾರಾಂ ಅವರು ಗೆಲುವು ಸಾಧಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈ ಒಂದು ತುಕಾರಾಂ ಅವರು ಅಂದರೆ ಸಂಸದ ತುಕಾರಾಂ ಅವರು ಕೂಡ ಈಗ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈ ಒಂದು ತನಿಖೆ ಅಂದರೆ ಚುನಾವಣೆಯಲ್ಲಿ ನಿಗಮದ ಹಣ ಬಳಕೆ ಆಗಿರೋ ಕುರಿತು ನಾವು ಈಗಾಗಲೇ ತುಕಾರಾಂ ಅವರ ವಿರುದ್ಧ ಕೂಡ ದೂರನ್ನು ಸಲ್ಲಿಸೋಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಬಂಗಾರು ಹನುಮಂತ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ
ಈಗಾಗಲೇ ಅಂದರೆ ಬಳ್ಳಾರಿ ಸೇರಿದಂತೆ ಸಾಕಷ್ಟು ಕ್ಷೇತ್ರದಲ್ಲೂ ಕೂಡ ಈ ಒಂದು ನಿಗಮದ ಹಣ ಬಳಕೆ ಆಗಿದೆ. ಅದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಜೊತೆಗೆ ವಾಲ್ಮೀಕಿ ನಿಗಮದ ಹಣ ಏನಿದೆ ಅಲ್ಲ, ಅದು ಎಸ್ ಟಿ ಸಮುದಾಯದ ಏನು ಬಡ ಜನರಿಗೆ ಆಗಿ ಮೀಸಲಿಟ್ಟೆ ಅಂತ ಆ ಒಂದು ಹಣವನ್ನು ಇವರು ತೆಗೆದುಕೊಂಡು ಚುನಾವಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜೊತೆಗೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿನೇ ಈ ಒಂದು ಹಣ ಹಂಚಿಕೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗಂಭೀರ ಆರೋಪವನ್ನು BJPಯ ST ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ್ ಹನುಮಂತ್ ಅವರು ಕೂಡ ಈಗ ಮಾಡ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.